ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ಹೇಗೆ ಅಂತ ನೋಡಿ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಾನಿಲ್ಲಿ 4 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. 4 ಕ್ಯಾಪ್ಸಿಕಮ್ನ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಅದ್ರ ಮೇಲ್ಗಡೆ ಇರೋದಂಥ ರಿಮೂವ್ ಮಾಡಿ ಒಳಗಡೆ ಇರುವಂಥ ಶೀಟ್ಸ್ನು ರಿಮೂವ್ ಮಾಡಿದ್ದೀನಿ ನಾನು, ಬಿಕಾಸ್ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಅಂತ ಹೇಳಿ. ಇವಾಗ 4 ಕ್ಯಾಪ್ಸಿಕಮ್ನ ನಾವು ಸಣ್ಣದಾಗಿ ಹಚ್ಕೊಳ್ಳೋಣ. ಕ್ಲೀನಾಗಿ ಸಣ್ಣದಾಗಿ ಹಚ್ಚಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ಸಣ್ಣದಾಗಿ ಹಚ್ಕೊಳ್ಳೋಣ, ಎಷ್ಟಾಗುತ್ತೆ ಅಷ್ಟು. ಮತ್ತು ನಾನಿವಾಗ ಮೀಡಿಯಮ್ ಸೈಜ್ ಇರುವಂಥ 2 ಆನಿಯನ್ನ ತೊಗೊಂಡಿದ್ದೀನಿ. ಬಿಕಾಸ್ 4 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೆ, ಅದ್ರ ಆಫ್ ಅಂತ ತೊಗೊಳ್ಳೋಣ. ಯಾಕಂದರೆ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಎರಡನೇ ಹಾಕ್ತಿರೋದ್ರಿಂದ ಕ್ಯಾಪ್ಸಿಕಮ್ ಅರ್ಧ ಆನಿಯನ್ನ ತೊಗೊಳ್ಳೋಣ. ಸೊ ಇವಾಗ ನಾನಲ್ಲಿ ಸ್ಮಾಲಾಗಿ ಕಟ್ ಮಾಡ್ತಾಯಿದ್ದೀನಿ. 1 ಕಪ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, 1/2 ಕಪ್ ಆನಿಯನ್ನ ತೊಗೊಂಡಿದ್ದೀನಿ, 1 ಎಗ್ನ ತೊಗೊಂಡಿದ್ದೀನಿ, ಮತ್ತು 1 ಮಿರ್ಚಿ ಆ್ಯಂಡ್ ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ. ಟೇಸ್ಟಿ ಆ್ಯಂಡ್ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಪಲ್ಯ. ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದರೊಳಗಡೆ ಆಯಿಲ್ನ ಆ್ಯಡ್ ಮಾಡಿ ಅದು ಕಾದಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿದ್ದೀನಿ. ಇವಾಗ ಅದಕ್ಕೇ ಆನಿಯನ್ನ ಹಾಕಿ ಮತ್ತು ಅದನ್ನ ಡೀಪ್ ಫ್ರೈ ಮಾಡೋಣ. ಆನಿಯನ್ ಫ್ರೈ ಆದಮೇಲೆ ಅದಕ್ಕೆ ಇವಾಗ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡೋಣ. ಕ್ಯಾಪ್ಸಿಕಮ್ನ ಕೂಡ ತುಂಬ ಡೀಪ್ ಫ್ರೈ ಮಾಡೋಣ. ಆ್ಯಂಡ್ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡೋಣ. ಈಗ ಸಾಲ್ಟ್ ಎಲ್ಲ ಹಾಕಾದ್ಮೇಲೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಆಗಲೇ ಇಟ್ಕೊಂಡಂಥ ಎಗ್ನ ಆ್ಯಡ್ ಮಾಡಿ ಅದನ್ನು ತುಂಬ ಫ್ರೈ ಮಾಡೋಣ. ಎಗ್ನ ಆ್ಯಡ್ ಮಾಡಾದ್ಮೇಲೆ ಅದನ್ನು ಕೂಡ ಒಂದು 2 ಮಿನಿಟ್ಸ್ ಫ್ರೈ ಮಾಡೋಣ. ಆವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆಗ ನೋಡಿ, ತುಂಬ ಟೇಸ್ಟಿ ಆ್ಯಂಡ್ ಈಸಿ ರೆಸಿಪಿ ನಮ್ಮ ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ನಾವು ಇದನ್ನು ದೋಸೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಆ್ಯಂಡ್ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಫಾರ್ ದ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.